ನಮಸ್ತೆ. ಇವತ್ತು ನಾನು ಒಂದು ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ ಅಥವಾ ಉಕ್ಕರಿಸಿದ ರೊಟ್ಟಿ ಅಂತಲೂ ಕರೀತಾರೆ. ಇಲ್ಲಿ ನಾನು ಕಬ್ಬಿಣದ ಬಾಣಲೆ ಇಟ್ಟಿದ್ದೀನಿ. ಪಾತ್ರೆ ಬೇರೆ ಬಾಣಲೆ ಯಾವ್ದು ಬೇಕಾದರೂ ಇಡ್ಬೋದು. ನಾನು 1.5 ಕಪ್ ಅಥವಾ 1.5 ಬಟ್ಲು ನೀರು ಹಾಕಿದ್ದೀನಿ. ಅದಕ್ಕೆ ಉಪ್ಪು ಎಣ್ಣೆ ಹಾಕಿದ್ದೀನಿ. ಅದಕ್ಕೆ 1 ಬಟ್ಲು ಅಥವಾ 1 ಕಪ್ ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ನೀವು ಯಾವುದೇ ಬೌಲಲ್ಲಿ ಬೇಕಾದರೂ ತೊಗೋಬೋದು. ಚಿಕ್ಕ ಬೌಲು ದೊಡ್ಡ ಬೌಲು ಯಾವುದ್ರಲ್ಲಿ ಬೇಕಾದರೂ ತೊಗೋಬೋದು. ನೀರು ಕುದಿ ಬಂದಾಗ ಅಕ್ಕಿ ಹಿಟ್ಟು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಮುಚ್ಚಿಟ್ಬಿಡ್ಬೇಕು 5 ನಿಮಿಷ. ಸ್ವಲ್ಪ ಹೊತ್ತು ಅದು ಬಿಸಿಗೆ ಆಗಲಿ ಮತ್ತು ಕೈ ಸುಡಬಾರ್ದು. ಕೈಯಲ್ಲಿ ಅದು ಮುಟ್ಟಕ್ಕಾಗುತ್ತೆ ಅನ್ನೋ ಬಿಸಿ ಆದಾಗ ಒಂದು ಶೆಲ್ಫ್ ಮೇಲೆ ಅಥವಾ ಒಂದು ದೊಡ್ಡ ಬಟ್ಲಿಗೆ ಹಾಕ್ಕೊಂಡು ಚೆನ್ನಾಗಿ ಮಿದ್ಕೊಬೇಕು. ಅಂದರೆ ಮಿದ್ಕೊಬೇಕಂತಾರಲ್ಲ ಆ ಥರ ಮಿದ್ಕೊಬೇಕು ಚೆನ್ನಾಗಿ. ಆವಾಗಲೇ ರೊಟ್ಟಿ ಸ್ವಲ್ಪ ಸೀಳ್ಕೊಂಡಿರೋ ನೀಟಾಗಿ ಬರುತ್ತೆ. ನೋಡಿ, ಅಕ್ಕಿ ಹಿಟ್ಟು ಯೂಸ್ ಮಾಡಿನೇ ಅದನ್ನು ಲಟ್ಟಿಸ್ಕೊಬೇಕು. ಅಕ್ಕಿ ಹಿಟ್ಟು ಇದು ಚಪಾತಿ ಮಾಡೋ ಥರ ಮಾಡಬಾರ್ದು. ಚಪಾತಿ ಥರ ಮಾಡೋ ಥರ ಪ್ರೆಸ್ ಮಾಡಿದ್ರೆ ಸ್ವಲ್ಪ ಕಿತ್ತೋಗುತ್ತೆ, ಅದು ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ತುಂಬ ಮೃದುವಾಗಿ ಅಂದರೆ ಮೆತ್ತಿಗೆ ಮೇಲೇ ತೀಡಬೇಕು ನೋಡಿಕೊಂಡು. ನಿಮ್ಮ ಮಾಡಿರೋರ್ಗಾದರೆ ಗೊತ್ತಿರುತ್ತೆ. ಫಸ್ಟ್ ಟೈಮ್ ಮಾಡೋರಾದರೂ ಕೂಡ ಅದು ಚೆನ್ನಾಗೇ ಬರುತ್ತೆ. ಅಕಸ್ಮಾತ್ ಸ್ವಲ್ಪ ಹಿಟ್ಟೇನಾದರೂ ಗಟ್ಟಿ ಆಯಿತು ಅಥವಾ ಚೆನ್ನಾಗಿ ಮಿದ್ದಿಲ್ಲ ಅಂದರೆ ನೋಡಿ, ಈ ಥರ ಸೈಡಲ್ಲೆಲ್ಲ ಕ್ರ್ಯಾಕ್ ಆಗುತ್ತೆ. ಅವಾಗ ನಾವು ಶೇಪ್ ಕರೆಕ್ಟಾಗಿ ಬಂದಿಲ್ಲ ಅಂದರೆ ಯಾವುದಾದ್ರೂ ಬಾಕ್ಸ್ದು ಕ್ಯಾಪ್ ತೊಗೊಂಡು ಶೇಪ್ ತೊಗೋಬೋದು. ಈಗ ನಾನು ತೋರಿಸ್ತೀನಿ ಹೇಗೆ ತೊಗೊಂಡೆ ಅಂತ. ನೋಡಿ, ಈ ರೀತಿ ಬಾಕ್ಸ್ದು ಕ್ಯಾಪಿಂದ ಶೇಪ್ ತೊಗೊಬೋದು ಅಥವಾ ಯಾವುದಾದ್ರು ಪ್ಲೇಟು ಯಾವುದಾದ್ರೂ ಇದರಿಂದ ಶೇಪ್ ತೊಗೊಬೋದು ನೀವು. ಅಥವಾ ಲಟ್ಟಣಿಗೆ ಮೇಲೆ ಕೂಡ ಸೇಮ್ ಪ್ರೊಸೀಜರಲ್ಲಿ ಲಟ್ಸ್ಕೊಬೋದು. ನಿಮ್ಗೆ ಯಾವ್ದು ಕನ್ವೀನಿಯೆಂಟ್ ಇದೆಯೋ ಆ ರೀತಿ ಮಾಡ್ಕೊಳ್ಳಿ. 5 ನಿಮಿಷದಲ್ಲಿ ರೊಟ್ಟಿ ಆಗಿಬಿಡುತ್ತೆ. ತುಂಬ ಟೈಮೇನು ಹಿಡಿಯಲ್ಲ. ಬೇಗ ಅಂದರೆ ಬೇಗ ಆಗಿಬಿಡುತ್ತೆ. ಇದು ತುಂಬ ಟೈಮ್ ಹಿಡಿಯೋ ರೊಟ್ಟಿ ಅಂತೂ ಅಲ್ಲ, ಬೇಗ ಮಾಡ್ಕೋಬೋದು. ನಾನಿಲ್ಲಿ 1.5 ಬಟ್ಲು ನೀರಿಗೆ 1 ಬಟ್ಲು ಚಿಕ್ಕ ಬಟ್ಲಲ್ಲಿ ಅಕ್ಕಿ ಹಿಟ್ಟು ತೊಗೊಂಡಿದ್ನಲ್ಲ, ನನಗೆ ಒಂದು 8 ರೊಟ್ಟಿ ಆಗಿತ್ತು. ಚೆನ್ನಾಗೇ ಬಂತು ರೊಟ್ಟಿ. ನೀವು ಬೇಕಿದ್ರೆ ತವಾ ಮೇಲೆ ಅಷ್ಟೇ ಬೇಯಿಸಬಹುದು. ಅಥವಾ ಇಲ್ಲಿ ಬೆಂಕಿ ಮೇಲೆ ಮುಂಚೆ ಅಂದರೆ ಒಲೆಯಲ್ಲಿ ಬೆಂಕಿ ಕಂಡ ಇರ್ತಿತ್ತು, ಅದ್ರ ಮೇಲೆ ಬೇಯಿಸ್ತಾ ಇದ್ರು. ಈಗ ಅಲ್ಲಿ ಒಲೆ ಎಲ್ಲ ಉಡ್ಕೊಂಡು ಹೋಗೋದು ಎಲ್ಲಿಂದ ಬೆಂಕಿ ಕಂಡ ಬರುತ್ತೆ. ಸೊ ನಾನು ಗ್ಯಾಸ್ ಸ್ಟವ್ ಮೇಲೇ ಈ ಥರ ನೋಡಿ ಸುಕ್ಕ ರೊಟ್ಟಿ ಬೇಯಿಸ್ಕೊತೀವಲ್ಲ ಆ ಥರ ಸ್ವಲ್ಪ ಸುಟ್ಕೊತೀನಿ. ಆಗ ಇನ್ನೂ ಚೆನ್ನಾಗಿ ಬರುತ್ತೆ. ನೋಡಿ, ಉಬ್ಕೊಂಡು ಬರ್ತಾಯಿದೆ. ಬೆಂಕಿ ಮೇಲೆ ಹಾಕಿದಾಗಲಿ ಹೆಂಚು ಮೇಲೆ ಹಾಕಿದಾಗಲಿ ಎಷ್ಟು ಚೆನ್ನಾಗಿ ಉಬ್ತಾ ಇದೆ. ಈ ಥರ ಉಬ್ತು ಅಂದರೆ ತುಂಬ ಸಾಫ್ಟಾಗಿ ಮೃದುವಾಗಿರುತ್ತೆ ತಿನ್ನೋಕ್ಕೆ. ನೀವು ಇದೇ ರೀತಿ ರೊಟ್ಟಿ ಮಾಡ್ಕೊಂಡು ತಿನ್ನಿ. ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಮಾಡಿದ ರೊಟ್ಟಿ ವಿಧಾನ ನಿಮ್ಗೆ ಇಷ್ಟ ಆಯಿತು ಅಂದರೆ ನನ್ನ ಪೇಜ್ಗೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ. ಬಾಯ್. ಲವ್ ಯು ಆಲ್.